ಸಚಿವ ಜಮೀರ್ಗೆ ಕೈ ಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಸಲೀಂ ಅಹ್ಮದ್ ಇನ್ನು ಮುಂದೆ ಕೈ ಮುಸ್ಲಿಂ ಲೀಡರ್, ಸಾತ್ವಿಕ ಗುಣದ ಹೊಸ ಮುಸ್ಲಿಂ ಲೀಡರ್ ಎಮರ್ಜ್. ಇನ್ನು ಸಾತ್ವಿಕ ಗುಣದ ಮುಸ್ಲಿಂ ಲಿಬರಲ್ ಲೀಡರ್ ಸಲೀಂ ಜಮೀರ್ ಬದಲು ಈಗ ಮುಸ್ಲಿಂ ಲೀಡರ್ಶಿಪ್ಗೆ ಈಗ ಸಲೀಂಗೆ ನೀಡಲಾಗಿದೆ. ಬಂಡಾಯ ಆಟದಲ್ಲಿ ಈಗ ಫೇಲ್ ಆಗಿದ್ಯಾರು ಹಾಗಾದ್ರೆ? ಈ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಚಿವ ಜಮೀರ್ ಅಹ್ಮದ್ ಅವರು ಅಥವಾ ಪೈಲ್ವಾನ್ ಸಾದಿಕ್ ಅವರು ಫೇಲ್ ಆದ್ರ, ಜಮೀರ್ಗೆ ರಣದೀಪ ಎಳೆದ್ರ ಬರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ರಾಜೀನಾಮೆ ಬೆದರಿಕೆಯನ್ನು ಹಾಕಿದ್ರು. ಸದ್ಯಕ್ಕೆ ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿರೋದು ಏನು ಅಂತಂದರೆ, ಸಲೀಂ ಅಹ್ಮದ್ ಇನ್ನು ಮುಂದೆ ಕೈ ಮುಸ್ಲಿಂ ಲೀಡರ್ ಆದರೆ ಇನ್ನು ಜಮೀರ್ ಅವರು ಹಾಗಾದರೆ ಏನು, ಅವರ ಸ್ಥಾನಮಾನ ಏನು? ಈಗ ಅವರ ಸ್ಥಾನಮಾನವನ್ನು ಭದ್ರ ಮಾಡ್ಕೊಳ್ಬೇಕಂದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಇನ್ನು ಸಾತ್ವಿಕ ಗುಣದ ಹೊಸ ಮುಸ್ಲಿಂ ಲೀಡರ್ಗೆ ಈಗ ಮಣೆ ಹಾಕಲಾಗಿದೆ. ಇನ್ನು ಮುಸ್ಲಿಂ ಲಿಬರಲ್ ಲೀಡರ್ ಸಲೀಂ ಅವರಿಗೆ ಈಗ ಸದ್ಯಕ್ಕೆ ಮಣೆಯನ್ನು ಹಾಕಿದ್ದಾರೆ. ಹಾಗಾಗಿ ಜಮೀರ್ ಅವರಿಗೆ ಬೇರೆ ಸ್ಥಾನಮಾನ ಏನಾದರೂ ಒದಗಿಸ್ಕೊಡ್ತಾರಾ? ಹಾಗಾಗಿ ಬಹಳ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಯಾಕೆಂತಂದರೆ ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪೈಲ್ವಾನ್ ಅವರು ಹಿಂದೆ ಸರಿದಿದ್ದಾರೆ. ಈ ಒಂದು ಪೈಲ್ವಾನ್ ಅವರು ಹಿಂದೆ ಸರಿಲಿಕ್ಕೆ ನೀವೇ ಹೋಗಿ ಮಾತನಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅವರಿಗೆ ಮುಂಚೆಯೇ ಹೇಳಿದರು. ಆದರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಅವರಿಂದ ಅಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಬಂದಿಲ್ಲ ಎಂಬ ಆರೋಪ ಕೂಡ ಇದೆ. ಹಾಗಾಗಿ ಅವರನ್ನು ಈಗ ಕೈ ಬಿಟ್ರ, ಹಾಗಾಗಿ ಈ ರೀತಿಯ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಒಟ್ಟಿನಲ್ಲಿ ಸಾತ್ವಿಕ ಗುಣದ ಮುಸ್ಲಿಂ ಲಿಬರಲ್ ಲೀಡರ್ ಆಗಿ ಸಲೀಂ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನು ಬಂಡಾಯ ಆಟದಲ್ಲಿ ಯಾರ್ಯಾರಿದ್ದಾರೆ? ಇನ್ನು ಮುಖ್ಯವಾಗಿ ಸಚಿವ ಏನು ಜಮೀರ್ ಅಹ್ಮದ್ ಇದ್ದಾರೆ, ಅವ್ರನ್ನ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಅವ್ರನ್ನ ಯಾಕೆ ಕೈ ಬಿಟ್ರು ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕೇವಲ ಈಗ ಏನು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವ್ರನ್ನ ಕೈ ಬಿಟ್ರಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಅದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ. ಒಟ್ಟಿನಲ್ಲಿ ಈಗ ಸಚಿವ ಜಮೀರ್ ಅಹ್ಮದ್ ಅವರಿಗೆ ಈಗ ಒಂದು ದೊಡ್ಡ ಶಾಕ್ ಅನ್ನ ನೀಡಲಾಗಿದೆ. ಇನ್ನು ಈ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಅವರು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ನಮಸ್ತೆ. ಹಲೋ. ಹೇಳಿ ಹೇಳಿ. ಸರ್ ನಮಸ್ತೆ. ನಮಸ್ತೆ ಹೇಳಿ. ಮೊದಲನೇದಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಯಾಕಂತಂದ್ರೆ ದಾವಣಗೆರೆ ಬಿಕ್ಕಟ್ಟು ನಿಜವಾಗ್ಲೂ ತುಂಬಾ ಕಷ್ಟಕರವಾಗಿತ್ತು, ಹೇಗ್ ನಿಭಾಯಿಸೋದು ಅಂತ. ಸೊ ಇದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿ, ಜೊತೆಗೆ ಕಾಂಗ್ರೆಸ್ಗೆ ಒಂದು ರಿಲೀಫ್ ಅನ್ನ ನೀಡಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್? ಬೇಸಿಕಲಿ ಅದು ಫ್ಯಾಮಿಲಿ, ಸಾದಿಕ್ ಪೈಲ್ವಾನ್ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ. ಕಳೆದ 40 ವರ್ಷದಿಂದ ಅವ್ರ ಪಾಪ ಪಾರ್ಟಿಲಿ ಕಾರ್ಪೊರೇಟರ್ ಆಗಿ ಮತ್ತೆ ಪಕ್ಷಕ್ಕೆ ದುಡ್ಕೊಂಡ್ ಬಂದಿದ್ದಾರೆ. ಚಾಮರಾಜೇಶ್ವರಿ ಅವ್ರ ಜೊತೆ ಕೆಲಸ ಮಾಡಿದ್ರು. ಮಲ್ಲಿಕಾರ್ಜುನ್ ಅವ್ರ ಮಗ ಯೂತ್ ಕಾಂಗ್ರೆಸ್, NS ಯೂತ್ ಕಾಂಗ್ರೆಸ್ ಲೀಡರ್ ಬೇರೆ, ಅವ್ರ ಬ್ರದರ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಈ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ ಅವ್ರದ್ದು. ಸೊ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ನಮ್ಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ಅವ್ರು ಕೋಪದಿಂದ ಅವ್ರಿದ್ರು. ಆಕ್ಚುಲಿ ಅವರು ಬೆಳಿಗ್ಗೆನೆ ವೇಟ್ ಮಾಡ್ತಾ ಇದ್ರು, ನಾವು ಬರ್ತೀವಿ ಅಂತ. ನಮ್ ಜೊತೆ ಇನ್ನ CM ಇನ್ನ ಇಬ್ರು ಲೀಡರ್ಗಳಿಗೆ ಜೊತೆಗೆ ಹೋಗ್ಬೇಕಂತ ಹೇಳಿದ್ರು. ಯಾರಿಗೆ? ನಜೀರ್ಗೆ ಮತ್ತೆ ಜಮೀರ್ಗೆ ಹೋಗ್ಬೇಕಂತ ಹೇಳಿದ್ರು. ಅವರು ಏನ್ ಕಾರಣ ರೀಚ್ ಆಗಿಲ್ಲ ಅವರು. ಮತ್ತೆ ಕೊನೆಗೆ 12 ಗಂಟೆಗೆ ನಾವು ಹೊರಟಿದ್ವು. ಕರೆಕ್ಟ್ 2:15 ಗಂಟೆ ತಲುಪಿದ್ವಿ. ಅಲ್ಲಿ ಆ ಕಾರ್ಯಕರ್ತರು ಅದೆಲ್ಲ ಆಕ್ರೋಶ ಇರ್ತಾರಲ್ಲ ಪಾಪ, ಅಭಿಮಾನಿಗಳು ಅವರು ಬೆಳಿಗ್ಗೆ ಅಂತ ಕಾಯ್ತಾ ಇದ್ರು. ಅವ್ರಿಗೆ ಮಾತಾಡೋಷ್ಟೊತ್ತಿಗೆ ಅದು 3 ಗಂಟೆ ಆಗೋಯ್ತು. ಸೊ ವಿತ್ ಅವ್ರ ಟೈಮ್ ಮುಗೀತು. ಅದಾದ್ಮೇಲೆ ಕೂಡ ಆಕ್ರೋಶ ಕೂಡ ಇತ್ತು. ಅದಾದ್ಮೇಲೆ ಕೂಡ ನಾನು ಇಬ್ರು ಕೂತ್ಕೊಂಡು ಸುಮಾರು 1 ಗಂಟೆ ಅವತ್ತು ಮಾತಾಡಿದ್ವಿ. ಯಾವುದು ತಾಳ್ಮೆ ಅಂತ ಹೇಳಿದಲ್ಲ, ಎಲ್ಲ ಕೇಳ್ಕೊಂಡು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದಾದ್ಮೇಲೆ ಕೂಡ ಸುಮಾರು 4 hours ನಾವಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ಮತ್ತೆ CM ಅವ್ರ ಜೊತೆ ಮಾತಾಡ್ಸಿದ್ವಿ. ಮತ್ತೆ KPC ಅಧ್ಯಕ್ಷರು ಮಾತಾಡಿಸ್ಬಿಟ್ಟು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅಧ್ಯಕ್ಷರು ಹೇಳಿ ಕಾಂಗ್ರೆಸ್ ಫ್ಯಾಮಿಲಿ ಹೇಳುವಾಗ ಕೊನೆಗೆ ಅವರು ಏನೋ ನಾಳೆ ಬರ್ತೀವಿ, ನಾವು ಸಪೋರ್ಟರ್ಗೆಲ್ಲ ಹೇಳ್ಬಿಟ್ಟು, ನಮ್ಮ ಅಭಿಮಾನಿಗಳು ಹೇಳ್ಬಿಟ್ಟು ನಾವು ಬರ್ತೀವಿ, ನಾಳೆ 12 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. ಕರೆಕ್ಟ್ ಆಗಿ 12:15 ಬೆಂಗಳೂರು ಬಂದ ತಕ್ಷಣ ಸೀದಾ CM
ಭೇಟಿ ಮಾಡಿದ್ರು. ಭೇಟಿ ಮಾಡಿ ಆಮೇಲೆ KPC ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಮತ್ತೆ ಮಾತಾಡಿ ಮತ್ತೆ ಪ್ರೆಸ್ ಬ್ರೀಫ್ ಮಾಡಿದ್ರು. ಅಲ್ಲಿ ಸೀದಾ AIC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಒಟ್ಟಾರೆ ಯಾವ್ದು ಹೇಳಿದ್ರು, ನಾನು ಯಾವತ್ತೂ ಪಾರ್ಟಿ ಬಿಟ್ಟಿಲ್ಲ, ನಾನು ಕಾಂಗ್ರೆಸ್ ಪರಿವಾರದವ ನಾನು. ಆದ್ರೆ ನನ್ಗೆ ಅನ್ಯಾಯ ಆಯ್ತು ಅಂತ ಹೇಳ್ಬಿಟ್ಟು ನಾನು ಕೋಪಲ್ ಮಾಡಿದೆ. ನಾನು ಶಾನು ಶಿಖರ್ ನಾನು ಅಭಿಮಾನಿ ಕೂಡ, ಅವರ ಫಾಲೋವರ್ ಕೂಡ ನಾನು. ಇವತ್ತು ಅವರ ಮೊಮ್ಮಗ ಸಂಬಂಧ ಗೆಲ್ಲುವಂತ ಜವಾಬ್ದಾರಿ ಇದೆ. ನಾವು ಗೆಲ್ಸಿ ವಿಧಾನಸಭೆ ಕಳ್ಸಿಕೊಡ್ತೀವಿ. ನನ್ಗೆ ಇವತ್ತು ಮುಖಂಡರೆಲ್ಲ ಮಾತಾಡಿದ್ದಾರೆ, ವಾಸ್ತವ ಸ್ಥಿತಿ ಕೂಡ ಹೇಳಿರೋದ್ರಿಂದ ನನ್ನಿಂದ ಭಾರತೀಯ ಜನತಾ ಪಾರ್ಟಿ ಕೋಮೋದಿ ಶಕ್ತಿಗಳು ಅಲ್ಲಿ ಅವ್ರಿಗೆ ಶಕ್ತಿ ಸಿಗಬಾರ್ದು. ನಾನ್ ಕಂಟೆಸ್ಟ್ ಮಾಡಿ ವೋಟ್ ಡಿವೈಡ್ ಮಾಡಿದ್ರೆ ಎಲ್ಲ BJP ವಿಕೆಟ್ ಬಂದ್ಬಿಟ್ರೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಉತ್ತರ ಕೊಡಕ್ ಆಗಲ್ಲ. ನನ್ನಿಂದ ಆ ಕ್ಷೇತ್ರದಲ್ಲಿ BJP ಬಂತು ಅಂತ ಹೇಳ್ಬಿಟ್ಟು ನಾಳೆ ಸರ್ ನಮ್ಮೇಲೆ ಕೂಡ ಆಪಾದನೆ ಬರುತ್ತೆ. ಆ ಯಾವುದೇ ಕಾರಣಕ್ಕೆ ನಾನು ಇಡೀ ಜೀವ ಅಂತ ನಾನು ಒಂದು ಸಿದ್ಧಾಂತಗಳ ಮೇಲೆ ನಾವು ಕೆಲಸ ಮಾಡ್ಬೋದು. ಸೊ ಯಾವುದೋ ಒಂದು ಕೋಮೋದಿ ಪಾರ್ಟಿ ಬಾಧಿಗಾಗಿ ಬರಬಾರ್ದು, ಮತ್ತೆ BJP ಗೆಲ್ಲಬಾರದು ಅಂತ ಹಿನ್ನೆಲೆಯಲ್ಲಿ ನಾನು ಪಕ್ಷದ ಹಿತದೃಷ್ಟಿಯಿಂದ ಮತ್ತೆ ನಾನು ಶಾಮನೂರ್ ಅವ್ರು ಏನೆಲ್ಲ ಕೆಲಸ ಮಾಡಿದ್ರು ಆ ಜಿಲ್ಲೆಗೆ, ಅದೇ ಮಲ್ಲಿಕಾರ್ಜುನ್ ಏನ್ ಕೆಲಸ ಮಾಡಿದ್ರು ಆ ಹಿನ್ನೆಲೆ ನಾನು ವಿಡ್ರಾ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ ನಾನು ಕ್ಯಾಂಪೇನ್ ಹೋಗ್ತೀನಿ ಅಂತ ಹೇಳಂತ ಮಾತನ್ನ ಹೇಳಿದ್ರು. ನಮ್ಗೆ ಸಂತೋಷ. ಪಕ್ಷದ ಕಾರ್ಯಕರ್ತ ನಾನು ಕೂಡ ಮತ್ತೆ ರಿಜ್ವಾನ್ ಕೂಡ ನಾವು ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನಮ್ಗೆ ಸಂತೋಷ ಆಗಿದೆ. ಅವ್ರು ನಾವ್ ಏನ್ ಹೇಳಿದಂತ ಮಾತನ್ನ ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡು ಅದೇ ರೀತಿ ಬೆಂಗಳೂರು ಬಂದು ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ರು, ಅಧ್ಯಕ್ಷರು ಭೇಟಿ ಮಾಡಿ, ಸುರ್ಜೇವಾಲಾ ಭೇಟಿ ಮಾಡಿ ಅಲ್ಲಿ ಹೇಳ್ಬಿಟ್ಟು ಅವರು ಅಲ್ಲಿ ಪ್ರಸ್ತಲ್ಲೇ ಹೇಳಿದ್ರು, ನಾನು ಯಾವತ್ತೂ ಕಾಂಗ್ರೆಸ್ ದೂರ ಇಲ್ಲ, ಕಾಂಗ್ರೆಸ್ ಯಾವತ್ತೂ ಕೂಡ ನಾನು ಸಿಗ್ಲಿಲ್ಲ ಅಂತ ಕೋಪದಲ್ಲಿ ಮತ್ತೆ ಮುಖಂಡಗಳು ಟೈಮ್ ತಲುಪಲಿಲ್ಲ. ಇಲ್ಲಾಂದ್ರೆ ನಾನು ಅವಾಗ್ಲೇ ನಾನು ವಿಡ್ರಾ ಮಾಡ್ತಾ ಇದ್ದೆ. ಅವತ್ತು ಅಟ್ಲೀಸ್ಟ್ 1 hour ಮುಂಚೆ ಬರ್ತಾ ಇದ್ರೆ ನಮ್ಮ ಕಾರ್ಯಕರ್ತ ಮುಖಂಡರ ಜೊತೆ ಚರ್ಚೆ ಮಾಡಿ ಅಲ್ಲೇ ನಾವು ವಿಡ್ರಾ ಮಾಡ್ತಾ ಇದ್ವಿ. ಬರುವಾಗ 15 ನಿಮಿಷ ಮಾತ್ರ ಉಳಿತು. ಮತ್ತೆ ಕಾರ್ಯಕರ್ತ ಆಕ್ರೋಶ ಇರುತ್ತಲ್ಲ ಅದು, ಅದರಿಂದ ಅಬೋಲ್ಗಟ್ಟೆ ಮಾಡಕ್ ಆಗ್ಲಿಲ್ಲ ಹೇಳಂತ ಮಾತು ಸಾದಿಕ್ ಪಲ್ವಾನ್ ಹೇಳಿದ್ರು. ಮತ್ತೆ ಕಾಂಗ್ರೆಸ್ ಫ್ಯಾಮಿಲಿ ಮತ್ತೆ ಕಾಂಗ್ರೆಸ್ ಗೆಲ್ಲೋಕೆ ಎಲ್ಲ ತರ ಕೆಲಸ ಮಾಡ್ತೀನಿ, ನಾನು ಪ್ರಚಾರಕ್ಕೆ ಹೋಗ್ತೀನಿ, ಕೆಲಸ ಮಟ್ಟಿಗೆ ನಾವೆಲ್ಲ ಸೇರಿ ಗೆಲ್ಸ್ತೀವಿ ಅಂತ ಹೇಳಂತ ಮಾತನ್ನ ಹೇಳಿದ್ದಾರೆ. ಓಕೆ. ಅಂದ್ರೆ ಸರ್, ನೀವು ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ KPCC ಕಾರ್ಯಾಧ್ಯಕ್ಷರಾಗಿದ್ರಿ ನೀವು. ಈಗ ನಿಮ್ಗೊಂದು ದಾವಣಗೆರೆ ಎಲೆಕ್ಷನ್ ನ ಒಂದು ದೊಡ್ಡ ಹೊರೆ ಹೊರಿಸಿದೆ ಕಾಂಗ್ರೆಸ್. ಅಂದ್ರೆ ದಾವಣಗೆರೆ ಎಲೆಕ್ಷನ್ ಗೆಲ್ಲೋದಕ್ಕೆ ನೀವು ಯಾವ ರೀತಿ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ ಅಂತ? ಇಲ್ಲ, ಈಗ ಲಾಸ್ಟ್ ಟೈಮ್ ಶಾಮನೂರ್ ಸುಮಾರು 20-23 ಸಾವಿರ ಓಟಲ್ಲಿ ಗೆದ್ದಿತ್ತು. ಆ ಕಾನ್ಸ್ಟಿಟ್ಯೂನ್ಸಿ ಬೇಸಿಕಲಿ ಕಾಂಗ್ರೆಸ್ ಕಾನ್ಸ್ಟಿಟ್ಯೂನ್ಸಿ ಅದು. ಆ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲ ಸಮಾಜದವರು ಇದ್ದಾರೆ, ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಇದ್ದಾರೆ. ಸುಮಾರು 80,000ಕ್ಕಿಂತ ಜಾಸ್ತಿ ಓಟು ಇದ್ದಾರೆ. ಅದೇ ರೀತಿ ವೀರಶೈವ ಸಮಾಜ ಇರ್ಬೋದು, ಬ್ಯಾಕ್ವರ್ಡ್ ಗ್ರೂಪ್ ಇರ್ಬೋದು, ಅಥವಾ ಬೇರೆ ಬೇರೆ ಸಮಾಜ SC ST ಇರ್ಬೋದು, ಎಲ್ಲ ಸಮಾಜದವರು ಈ ಚುನಾವಣೆಯಲ್ಲಿ ನಮ್ಗೆ ಗೆಲ್ಲಕ್ಕೆ ನಮ್ಮ ಸರ್ಕಾರದ ಸಾಧನೆ ಮತ್ತೆ 5 ಗ್ಯಾರಂಟಿಗೂ ಶ್ರೀರಕ್ಷೆ ಆಗ್ಲಿದೆ. ಜನ ಇವತ್ತು ಸಂತೋಷ ಇದ್ದಾರೆ. ಅನ್ನಭಾಗ್ಯ ಇರ್ಬೋದು, ಶಕ್ತಿ ಕಾರ್ಯಕ್ರಮ ಇರ್ಬೋದು, ಅದೇ ರೀತಿ ಯುವ ನಿಧಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಈ ಎಲ್ಲ ಕಾರ್ಯಕ್ರಮ ನಾವು ಜನರಿಗೆ ಕೊಟ್ಟಿದ್ದೀವಿ. ಸೊ ಸುಮಾರು 58,000 ಕೋಟಿ ಹಣ ಪ್ರತಿ ವರ್ಷ ನಾವು ಈ ಗ್ಯಾರಂಟಿ ಮೇಲೆ ಖರ್ಚು ಮಾಡ್ಬಿಟ್ಟು ಜನ ಬಹಳ ಸಂತೋಷವಾಗಿದ್ದಾರೆ. ಅದಕ್ಕೆ ನಮ್ಗೆ 3 ಎಲೆಕ್ಷನ್ ಅಲ್ಲೂ ಗೆಲ್ಸಿದ್ರು. ಬೈ ಎಲೆಕ್ಷನ್ ಆಯ್ತಲ್ಲ, ಒಂದು ಚನ್ನಪಟ್ಟಣ ಇರ್ಬೋದು, ಮತ್ತೆ ಶಿಗ್ಗಾಂವ್ ಸವಣಿ ಇರ್ಬೋದು, ಅಥವಾ ಸಂಡೂರು ಇರ್ಬೋದು, ಜನ ನಮ್ಮ ನಾವು ನುಡಿದಂತೆ ನಡೆದಿದ್ದೀವಿ. ನಾವು ನಮ್ಮ ಕಾರ್ಯಕ್ರಮ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ ಹೇಳ್ದಂಗೆ ಮಾಡಿದ್ದೀವಿ. 5 ಗ್ಯಾರಂಟಿ ಹೇಳಿದ್ವಿ, 5 ಗ್ಯಾರಂಟಿ ಅಷ್ಟು ತಂದಿದ್ದೀವಿ. 6ನೇ ಗ್ಯಾರಂಟಿ ನಾವು ಬಡವರಿಗೆ ಪಟ್ಟ ಕೊಡೋ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಸಾಮಾನ್ಯ ಈ ಹಾವೇರಿಯಲ್ಲಿ ಮತ್ತೆ ಹೊಸಪೇಟೆಯಲ್ಲಿ ಸುಮಾರು 2,20,000 ಪಟ್ಟಗಳನ್ನು, ಮನೆ ದಾಖಲೆಗಳನ್ನ ಬಡವರು ಕೊಡುವಂತ ಕೆಲಸ ಕೂಡ ನಾವು ಮಾಡಿದ್ದೀವಿ. ಅದರಿಂದ ನಾವು ನಮ್ಮ ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳು ಹೇಳ್ತೀವಿ. ನಾವು ನುಡಿದಂತೆ ನೋಡಿದ್ದೀವಿ. ಆದ್ರೆ BJP 12 ವರ್ಷ ಆಯ್ತು. ಅವರು ಎಷ್ಟು ಸುಳ್ಳು ಹೇಳಿದ್ರು ಅಂತ ಹೇಳಿ ನಾನು ಹೇಳ್ತೇನೆ ಭಾಷಣದಲ್ಲಿ. ಇವತ್ತೇನಾದ್ರು ಪ್ರಪಂಚ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಗೆ ಸಲ್ಲುತ್ತೆ. ಅಷ್ಟು ಸುಳ್ಳು ಹೇಳಿದ್ದಾರೆ. 12 ವರ್ಷ ಆಯ್ತು, ಯಾವುದೇ ಒಂದು ಮಾತುಗಳನ್ನ ಉಳಿಸ್ಕೊಂಡಿಲ್ಲ. ಇವತ್ತು ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತಿಟ್ಟು ಹೇಳಿದ್ರು. ಇಲ್ಲಿ 15 ರೂಪಾಯಿ ಕೂಡ ಯಾರು ಹಾಕಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ನಾವು ಯುವಕರಿಗೆ ಅಂತ ಹೇಳಿದ್ರು. 24 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು. 24 ಲಕ್ಷ ಕೂಡ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೈತರಿಗೆ ಡಬಲ್ ಇನ್ಕಮ್ ಆಗಲಿಲ್ಲ. ಬೆಲೆ ಏರಿಕೆ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ ಸರ್ಕಾರ UPA ಸರ್ಕಾರ ಅಧಿಕಾರ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇದು 100ಕ್ಕೆ ದಾಟಿದೆ. ಅದೇ ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ಹೋಗಿದೆ. ಇವತ್ತು ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳಿದೆ. ಇದೆಲ್ಲ ಕೇಂದ್ರ ಸರ್ಕಾರ ವೈಫಲ್ಯಗಳನ್ನ ಜನರಿಗೆ ಹೇಳುವಂತ ಕೆಲಸ ನಾವು 2 ಚುನಾವಣೆ ನಾವು ಹೇಳ್ತೀವಿ. ನಾವು ನಮ್ಮ ಸಾಧನೆ ಹಾಗೂ BJP ವೈಫಲ್ಯಗಳು. ಅದೇ ರೀತಿ ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ನಮ್ಗೆ ರಾಜ್ಯಕ್ಕೆ ಬರುವಂತಹ ಪಾಲು, ಹಣದ
ಸಹಾಯ ಮಾಡೋದ ಕೆಲಸ ಯಾರು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಹೇಳ್ಬಿಟ್ಟು 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ, ಪವರ್ಫುಲ್ ಮಿನಿಸ್ಟರ್ಸ್. ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು. ಆದ್ರೆ ರಾಜ್ಯ ರಕ್ಷಣೆಗೆ ಬರ್ತಾನೆ ಇಲ್ಲ ಅವರು, ಅವ್ರಿಗೆ ಧೈರ್ಯ ಕೂಡ ಇಲ್ಲ. ಇವತ್ತು ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಯಾವುದೇ ರೀತಿಯ ಸಹಕಾರ ಕೊಡ್ತಾ ಇಲ್ಲ ಅವರು. ಮತ್ತೆ ರಾಜ್ಯಕ್ಕೆ ಏನೆಲ್ಲ ಕಾರ್ಯಕ್ರಮ ಬರಬೇಕು, ಮೊನ್ನೆ ಬಜೆಟ್ ಅಲ್ಲಿ ಕೂಡ ಏನು ಇಟ್ಟಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ನಾವು ₹1 ನಮ್ಮ ಟ್ಯಾಕ್ಸ್ ಹೋದ್ರೆ ನಮ್ಗೆ ವಾಪಸ್ ಸಿಗೋದೇ 13-14 ರೂಪಾಯಿ. ಸೊ ಈ ರೀತಿಯಲ್ಲಿ ಬೇಕಾದ್ರೆ ಬೇಕಂತಾನೆ ಅವರು ದೊಡ್ಡ ಒಂದು ಷಡ್ಯಂತ್ರ ಮಾಡಿ ಜನ ಆಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಹೇಳಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಕೂಡ ಪ್ರಾಮಾಣಿಕವಾಗಿ ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಈಗ 3 ವರ್ಷಕ್ಕೆ ತಲುಪ್ತಾ ಇದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಗೆಲ್ತೀವಿ. ನಮ್ಗೆ ನಮ್ಮ ಕಾರ್ಯಕ್ರಮ ನಮ್ಗೆ ಶ್ರೀರಕ್ಷೆ ಆಗಲಿ ಅಂತ ಹೇಳಂತ ಮಾತ್ರ ಹೇಳಿ ಬಯಸ್ತೇನೆ. ಓಕೆ ಸರ್, ಅಂದ್ರೆ ಇಲ್ಲಿಯವರೆಗೂ ಕೂಡ ಮುಸ್ಲಿಂ ಸಮುದಾಯದ ಲೀಡರ್ ಆಗಿ ಜಮೀರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು, ಇನ್ ಮುಂದೆ ನೀವಿರ್ತೀರಾ? ಸೊ ಇದ್ರ ಬಗ್ಗೆ 45 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ. ಓಕೆ. ಬ್ಲಾಕ್ ಕಾಲೇಜ್ ಯೂನಿಯನ್ ಅಧ್ಯಕ್ಷನಾಗಿ ರಾಷ್ಟ್ರ ಮಟ್ಟದ ಜೊತೆ ಕೆಲಸ ಮಾಡ್ತೀನಿ. 3 ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಜೊತೆ ಇರ್ಬೋದು, ಮನಮೋಹನ್ ಸಿಂಗ್ ಜೊತೆ ಇರ್ಬೋದು, ನರಸಿಂಹರಾವ್ ಜೊತೆ ಇರ್ಬೋದು, ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು ನನಗೆ. ಈ ದೇಶ ಸುತ್ತಾಡಿ ಯಾವುದು. ಅದೇ ನಾವು ಇವತ್ತು ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಓಟ್ ಹಾಕ್ತಾರೆ, ಕಾಂಗ್ರೆಸ್ ವಿಚಾರಧಾರೆಗಳನ್ನು ಓಟ್ ಹಾಕ್ತಾರೆ. ಮತ್ತೆ ಯಾವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿದ್ದಾರೆ, ಕಾಂಗ್ರೆಸ್ ಯಾವತ್ತೂ ಅಲ್ಪಸಂಖ್ಯಾತ ಪರವಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ವಿಶ್ವಾಸ ಇದೆ. ಇವತ್ತೇನಾದ್ರೂ ಕೋಮುವಾದ ಶಕ್ತಿಗಳನ್ನ ನಿಲ್ಲಿಸೋ ಶಕ್ತಿ ಯಾವಿದೆ ಅದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಅಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ವ್ಯಕ್ತಿಗಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಓಟ್ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ರಕ್ಷಣೆ ಸಿಗತ್ತೆ, ನಮ್ಗೆ ಕಾರ್ಯಕ್ರಮ ಸಿಗತ್ತೆ ಹೇಳ್ಬಿಟ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಅದರಲ್ಲಿ ವಿಶೇಷವಾಗಿ ಸನ್ಮಾನ್ ಸಿದ್ದರಾಮಯ್ಯ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ನಾಯಕತ್ವದಲ್ಲಿ ಬರೀ ಅಲ್ಪಸಂಖ್ಯಾತರಲ್ಲ, ಸಮಾಜದ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಜನ ಸಂತೋಷವಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಬಹಳಷ್ಟು ನಂಬಿಕೆ ಇದ್ದಾರೆ. ಓಕೆ, ಧನ್ಯವಾದಗಳು ಸರ್ ಫ್ರೀಡಮ್ ಟಿವಿ ಜೊತೆ. ಥ್ಯಾಂಕ್ ಯು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.